ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ತುಂಬ ಹೆಲ್ಪ್ಫುಲ್ಲು ಆಗಿರುತ್ತೆ. ಯಾರೆಲ್ಲ ಶಾರ್ಟ್ ಕ್ರಿಯೇಟ್ ಮಾಡ್ತೀರಾ ಅವ್ರಿಗಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನನ್ನ ಥಂಬ್ನೇಲ್ ನೋಡಿದ್ದೀರಲ್ವಾ? ಹಾಂ ಗೈಸ್, ನೀವು ಚೈನೀಸ್ ವೀಡಿಯೋನ ಎಲ್ಲಿಂದ ಡೌನ್ಲೋಡ್ ಮಾಡಿಬಿಟ್ಟು, ನಿಮಗೆ ಗೊತ್ತಲ್ಲ ಚೈನೀಸ್ ವೀಡಿಯೋರು ಎಷ್ಟು ಕಾಮಿಡಿ ಮಾಡ್ತಾರೆ ಆ್ಯಂಡ್ ಎಷ್ಟು ಕ್ರಿಯೇಟಿವ್ ಆಗಿ ವೀಡಿಯೋಸ್ನ ಮಾಡ್ತಾರಂತ. ಆ ವೀಡಿಯೋಸ್ನ ನೀವು ಎಲ್ಲಿಂದ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಶಾರ್ಟ್ ಚಾನಲಲ್ಲಿ ಯಾವ ಥರ ಪೋಸ್ಟ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಹಾಂ ಗೈಸ್, ಅದರದ್ದು ಆ್ಯಪ್ ಲಿಂಕ್ ಬಂದುಬಿಟ್ಟು ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಹಾಂ ಗೈಸ್, ಅದು ಯಾವ ಥರ ನೀವು ಡೌನ್ಲೋಡ್ ಮಾಡಿಬಿಟ್ಟು ಯಾವ ಥರ ನೀವು ಪೋಸ್ಟ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಸಿಂಪಲ್ ಎಡಿಟ್ ಸಮೇತ ನಿಮಗೆ ನಾನು ಹೇಳ್ಕೊಡ್ತೀನಿ. ವೀಡಿಯೋದಲ್ಲಿ ಲಾಸ್ಟ್ವರೆಗೂ ಇಡಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನೋಡಿ, ಈ ಥರನೇ ಇದೇನೇ ಚೈನೀಸ್ ಆ್ಯಪ್ ಬಂದುಬಿಟ್ಟು ಇಲ್ಲಿಂದ ನಾವು ಬಂದುಬಿಟ್ಟು ವೀಡಿಯೋನ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಈ ಥರ ನೀವು ವೀಡಿಯೋಸ್ನ ನೋಡ್ಕೋಬೇಕು. ಸ್ಕ್ರಾಲ್ ಮಾಡಿದರೆ ಈ ಥರ ಲೈಕ್ ಟಿಕ್ ಟಾಕ್ ಟೈಪ್ ಆ ಥರ ಬರುತ್ತೆ. ನೋಡಿ, ಈಗ ನಾನು ಇದೇ ವೀಡಿಯೋನ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಈ ಡಾಗ್ ವೀಡಿಯೋನ ಇಲ್ಲಿ ಸಿಂಪಲಿ ಶೇರ್ ಬಟನ್ ಆಪ್ಷನ್ ಕಾಣಿಸ್ತಿದೆ, ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ ನಮ್ಮ ಚೈನೀಸಲ್ಲಿ ಬರ್ತಿದೆ, ನಮಗೇನು ಅರ್ಥ ಆಗೋಲ್ಲ. ಸೊ ಶೇರ್ ಬಟನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ನೋಡಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಲಿಂಕು ಡಬಲ್ ಚೈನು ಇರೋ ಥರ ನಾನು ಮಾರ್ಕ್ ಮಾಡ್ತಿದ್ದೀನಿ. ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ವೀಡಿಯೋದು ಲಿಂಕ್ನ ನಾವು ಕಾಪಿ ಮಾಡ್ಕೋಬೇಕು. ವೀಡಿಯೋ ಲಿಂಕು ಕಾಪಿ ಆಗಿದೆ. ನೋಡಿ, ನಿಮಗೆ ಕಾಪಿ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೀವು ಪ್ರೆಸ್ ಮಾಡಿಬಿಟ್ಟು ಕಾಪಿನ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಹಾಕ್ಬಿಟ್ಟು ಗೂಗಲ್ ಹೋಗ್ಬೇಕು ನಾವು. ಓಕೆನಾ? ಸಿಂಪಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ನೀವು ಟೈಪ್ ಮಾಡಬೇಕು ಡೂಯಿಂಗ್ ವಿಡಿಯೋ ಡೌನ್ಲೋಡರ್ ವಿತೌಟ್ ವಾಟರ್ ಮಾರ್ಕ್. ಓಕೆನಾ? ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇಲ್ಲಿ ಫಸ್ಟಲ್ಲೇ ಇದೆ ಡೂಯಿಂಗ್ ವಿಡಿಯೋ ಡೌನ್ಲೋಡರ್ ವಿತೌಟ್ ವಾಟರ್ ಮಾರ್ಕ್. ಓಕೆನಾ? ಇದನ್ನು ಸರ್ಚ್ ಮಾಡ್ಕೊಳ್ಳಿ. ಫಸ್ಟಲ್ಲೇ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇದು ರೆಡ್ಡಲ್ಲಿದೆಯಲ್ಲ, ಆ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿ. ಆ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನಾವು ಏನು ಕಾಪಿ ಮಾಡಿದ್ವಿ ನೋಡಿ, ಇಲ್ಲಿ ಚೈನೀಸಲ್ಲಿ ಕಾಪಿ ಆಗಿದೆ. ಸೊ ಇದನ್ನು ನಾವು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಬೇಕು. ಓಕೆನಾ? ಪೇಸ್ಟ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಡೌನ್ಲೋಡ್ ನಾವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇದು ಒಂದು ಸ್ವಲ್ಪ ಪ್ರೊಸೆಸಿಂಗ್ ತಗೊಳ್ಳುತ್ತೆ. ನೋಡಿ, ಈ ಥರ ಪ್ರೊಸೆಸಿಂಗ್ ತಗೊಳ್ಳುತ್ತೆ. ಅದಾದಮೇಲೆ ವಿಡಿಯೋ ನೋ ವಾಟರ್ ಮಾರ್ಕ್ HD ಅಂತ ಇದೆಯಲ್ಲ ಸೆಕೆಂಡ್ ಆಪ್ಷನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಬಂದುಬಿಟ್ಟು ನೋ ವಾಟರ್ ಮಾರ್ಕ್ ನಿಮಗೆ ಸಿಗಲ್ಲ. ಓಕೆನಾ? ಡೈರೆಕ್ಟ್ ಡೌನ್ಲೋಡ್ ಆಗುತ್ತೆ. ಸೊ ಈಗ ನೋಡಿ ಡೌನ್ಲೋಡ್ ಆಗಿದೆ ಫೈಲು. ನಾನು ಓಪನ್ ಮಾಡಿಬಿಟ್ಟು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸಿಂಪಲಿ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡಿ ಗೈಸ್, ನಾವು ಬಂದುಬಿಟ್ಟು ಏನು ಡೌನ್ಲೋಡ್ ಮಾಡಿದ್ವಿ ಇದು ವಿಡಿಯೋ, ಅದು ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ. ನಮ್ಮ ಗ್ಯಾಲರಿಯಲ್ಲಿ ಡೈರೆಕ್ಟ್ ಸೇವ್ ಆಗಿರುತ್ತೆ. ಓಕೆನಾ? ಈಗ ನಾವು ಏನು ಮಾಡಬೇಕು, ಸಿಂಪಲಿ ನಾವು ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ನಮ್ಮದು ಇನ್ಶಾಟ್ ಅಪ್ಲಿಕೇಶನ್ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡಾದಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವು ಏನು ವಿಡಿಯೋನ ಡೌನ್ಲೋಡ್ ಮಾಡಿದ್ವಿ ಆ ವಿಡಿಯೋನ ನೋಡಿ ಇಲ್ಲಿ ನಮಗೆ ಸಿಕ್ಕಿದೆ. ಇಲ್ಲಿದೆ ನಮ್ಮದು ಆ ವಿಡಿಯೋ. ಓಕೆನಾ? ಅದನ್ನು ಇಲ್ಲಿ ತೊಗೊಬಂದಾದಮೇಲೆ ಇಲ್ಲಿ ಕ್ಯಾನ್ವಾಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ ಫಸ್ಟ್, ಅದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 9:16 ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇರೋದು. ಓಕೆನಾ? ಅದಾದಮೇಲೆ ನಾವೇನು ಮಾಡಬೇಕು, ರೈಟ್ ಮಾರ್ಕ್ ಕೊಡಬೇಕು. ಸಿಂಪಲಿ ಇಲ್ಲಿ ರೈಟ್ ಮಾರ್ಕ್ ಕೊಡಿ. ಅದಾದಮೇಲೆ ಇಲ್ಲಿ ಸೌಂಡ್ ಬಟನ್ ಒಂದು ನಿಮಗೆ ಕಾಣಿಸುತ್ತೆ, ವಾಲ್ಯೂಮ್ ಬಟನು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ವಾಲ್ಯೂಮ್ನ ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ? ವಾಲ್ಯೂಮ್ ಕಮ್ಮಿ ಆದಮೇಲೆ ಇದು ವಾಟರ್ ಮಾರ್ಕ್ ರಿಮೂವ್ದು ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಟರ್ ಮಾರ್ಕ್ ಫ್ರೀ ರಿಮೂವ್ ಅಂದಮೇಲೆ ಕ್ಲಿಕ್ ಮಾಡಿಬಿಡಿ. ಅದು ರಿಮೂವ್ ಆಗುತ್ತೆ ನಿಮ್ಮ ವಾಟರ್ ಮಾರ್ಕ್. ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ ಆ್ಯಂಡ್ ಒಂದು ಆ್ಯಡ್ ತೋರಿಸುತ್ತೆ, ಅಲ್ಲಿ ರಿಮೂವ್ ಆಗುತ್ತೆ ನಿಮ್ಮ ವಾಟರ್ ಮಾರ್ಕ್. ಸಿಂಪಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋನ. ಅದಾದಮೇಲೆ ಇಲ್ಲೊಂದು ಆ್ಯಡ್ ತೋರಿಸುತ್ತೆ, ಸಿಂಪಲಿ ಫ್ರೀ ಆ್ಯಡ್ ನೋಡ್ಕೊಳ್ಳಿ, ಯಾಕಂದರೆ ನಮಗೆ ವಾಟರ್ ಮಾರ್ಕ್ ಬೇಡ ಹಂಗಾಗಿ. ಸೊ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಿಂಪಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆದಮೇಲೆ ಈಗ ನಾವೇನು ಮಾಡಬೇಕು, ಈಗ ನಾವು ಬಂದುಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಯಾವ ಥರ, ಸಿಂಪಲಿ ಇಲ್ಲಿ ಕ್ರಿಯೇಟ್ ಎ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಮಗೆ ಗ್ಯಾಲರಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಏನು ವಿಡಿಯೋನ ಡೌನ್ಲೋಡ್ ಮಾಡಿದ್ವಿ ಅದು ನಮಗೆ ಇಲ್ಲಿ ಆಪ್ಷನ್ ಇದೆ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಾವು ಯಾವ ಥರ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಬೇಕು, ಇಲ್ಲಿ ಆ್ಯಡ್ ಮ್ಯೂಸಿಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಇಲ್ಲಿ ಮೇಲೆ. ಇಲ್ಲ ನೀವು ಆಲ್ರೆಡಿ ನಿಮಗೆ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ನೀವು ಎಡಿಟ್ ಮಾಡ್ತಿರಲ್ಲ ಅಲ್ಲಿಂದನೇ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಾನು ಯೂಟ್ಯೂಬಿಂದನೇ ಆ್ಯಡ್ ಮಾಡಬೇಕು ಮ್ಯೂಸಿಕ್ ಅಂದರೆ ನೀವು ಇಲ್ಲಿಂದ ಈಸಿಲಿ ಬಂದುಬಿಟ್ಟು ಆ್ಯಡ್ ಮಾಡ್ಬೋದು ಮ್ಯೂಸಿಕ್ನ. ಓಕೆನಾ? ಈ ಥರ ನಾನು ಯಾವುದಾದ್ರೂ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲ ನಿಮ್ಮ ಇಷ್ಟದಂತೆ ಈ ಮ್ಯೂಸಿಕ್ ಯೂಸ್ ಮಾಡ್ತೀರಾ, ಸೊ ಶಾರ್ಟ್ಸಲ್ಲಿ ನೀವು ಸೇವ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಂದ ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್? ಓಕೆ, ನಾವೀಗ ಸಿಂಪಲ್ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಮ್ಯೂಸಿಕ್ ಆ್ಯಡ್ ಆಗಿದೆ.
ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಮ್ಯೂಸಿಕ್. ಸೊ ನೋಡಿದ್ರಲ್ಲ ಗೈಸ್, ನಮ್ಮ ಮ್ಯೂಸಿಕ್ ಬಂದುಬಿಟ್ಟು ಆ್ಯಡ್ ಆಗಿದೆ. ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಕ್ಯಾಪ್ಷನ್ನ ಕೊಡೋಣ. ನಾನು ಸಿಂಪಲ್ಲಾಗಿ ಏನಾದರೂ ಒಂದು ಕ್ಯಾಪ್ಷನ್ನ ಕೊಡ್ತೀನಿ ಇಲ್ಲಿ. ಸೊ ಸ್ಮಾರ್ಟ್ ಅಂತ ಏನಾದರೂ ಬರೀತೀನಿ. ನಿಮ್ಮ ಇಷ್ಟ, ನಿಮ್ಮ ಅಕಾರ್ಡಿಂಗ್ ನೀವು ಏನಾದರೂ ಬರಿಬೋದು. ನೀವು ಯಾವ ವಿಡಿಯೋನ ಡೌನ್ಲೋಡ್ ಮಾಡಿರ್ತೀರ ಅದ್ರ ಅಕಾರ್ಡಿಂಗ್ ನೀವು ಬರಿಬೋದು. ಓಕೆನಾ ಗೈಸ್? ನಾನು ಸೊ ಸ್ಮಾರ್ಟ್ ಅಂತ ಬರೆದ್ಬಿಟ್ಟು ಇಲ್ಲೇನಾದರೂ ಹ್ಯಾಶ್ಟ್ಯಾಗ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಹ್ಯಾಶ್ಟ್ಯಾಗ್ ಇಲ್ಲಿ ಡಾಗ್ ಇದೆಯಲ್ಲ, ಹಾಗಾಗಿ ನಾನು ಡಾಗ್ನ ಸೆಲೆಕ್ಟ್ ಮಾಡ್ಕೋತೀನಿ. ಡಾಗ್ಸ್ದೇ 3-4 ಹ್ಯಾಶ್ಟ್ಯಾಗ್ನ ಹಾಕ್ತೀನಿ ನಾನಿಲ್ಲಿ. ನೀವು ಯಾವ ವಿಡಿಯೋ ಮಾಡಿರ್ತೀರ ಅದ್ರ ಅಕಾರ್ಡಿಂಗ್ ನೀವು ಮಾಡಿ. ಓಕೆನಾ? ಸೊ ನಾನಿಲ್ಲಿ ಡಾಗ್ಸ್ ಲವರ್ ಅಂತಲೂ ಹಾಕ್ತೀನಿ. ಓಕೆನಾ? ಆ್ಯನಿಮಲ್ ಲವರ್ದು ಹ್ಯಾಶ್ಟ್ಯಾಗ್ನು ನಾನು ಹಾಕ್ತೀನಿ. ಓಕೆನಾ ಗಾಯ್ಸ್? ಅದಾದಮೇಲೆ ಈಗ ನಾವೇನು ಮಾಡಬೇಕು, ಕೆಳಗಡೆ ಹೋಗ್ಬಿಟ್ಟು ಸೆಲೆಕ್ಟ್ ಆಡಿಯನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಕಿಡ್ಸದು ಸೆಟ್ ಮಾಡಬೇಕು ನೀವು. ಇಸ್ ಮೇಡ್ ಫಾರ್ ಕಿಡ್ಸಾ ಇಲ್ವಾ ಅಂತ. ನೋ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸು. ಅಡ್ವಾನ್ಸಲ್ಲಿ ಹೋಗ್ಬಿಟ್ಟು ಅದೇ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಅದೇ ಸೆಲೆಕ್ಟ್ ಆಗುತ್ತೆ. ನೀವೇನು ಮಾಡಬೇಡಿ, ಎಸ್ ಅಂತ ಇದ್ದರೆ ನೋ ಅಂತ ಕೊಟ್ಬಿಡಿ. ಓಕೆನಾ? ಸೊ ಇಲ್ಲಿ ನಾನು ಮೇಲೆದ್ರಲ್ಲಿ ನೋ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅದು ಆದಮೇಲೆ ಗೈಸ್ ಇದೆಲ್ಲ ಅಷ್ಟೇ, ಇದೆಲ್ಲ ಬೇರೆ ಏನು ಸೆಟ್ ಮಾಡಬೇಡಿ. ಅಲೋ ರಿಮಿಕ್ಸಿಂಗ್ ಅಂತ ಇದೆಯಲ್ಲ, ಅದು ಆನಲ್ಲೇ ಇರಲಿ, ಆಫ್ ಏನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಅದಾದಮೇಲೆ ಸಿಂಪಲಿ ಅನ್ಲಿಸ್ಟೆಡಿಂದ ತೆಗೆದು ಪಬ್ಲಿಕ್ ಮಾಡಿಬಿಡ್ತೀನಿ. ಅಪ್ಲೋಡೆಡ್ ಶಾರ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನಮ್ಮ ವಿಡಿಯೋ ಬಂದುಬಿಟ್ಟು ಅಪ್ಲೋಡಿಂಗ್ ಆಗ್ತಿದೆ. ಓಕೆ, ಈಗ ಏನು ಮಾಡಬೇಕು, ಅಪ್ಲೋಡ್ ಆಗ್ತಾಯಿದೆ. ನಾವು ಸಿಂಪಲಿ ಈಗ ನಮ್ಮ YT ಸ್ಟುಡಿಯೋದಲ್ಲಿ ಹೋಗಬೇಕು. ನಮ್ಮ YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನಾವೇನು ಮಾಡಬೇಕು, ಅಲ್ಲಿ ಡಿಸ್ಕ್ರಿಪ್ಷನ್ ಆಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ಬಂದುಬಿಟ್ಟು ನಾವು ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಬೇಕು. ಓಕೆನಾ ಗೈಸ್? ನೋಡಿ, ಇಲ್ಲಿ ನಾವು ಬಂದಿದ್ದೀವಿ ನಮ್ಮ YT ಸ್ಟುಡಿಯೋದಲ್ಲಿ. ಸೊ ಇಲ್ಲಿಂದ ನಾವು ಬಂದುಬಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡೋಣ. ಸಿಂಪಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಮ್ಮ ವೀಡಿಯೋ, ನಾವೇನು ಈಗ ಪೋಸ್ಟ್ ಮಾಡಿದ್ವಿ ಆ ವಿಡಿಯೋ ಇದು. ಓಕೆನಾ ಗೈಸ್? ಸಿಂಪಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನಾದರೂ ಬರ್ಕೋಬೋದು. ಓಕೆನಾ? ನೀವು ಏನಾದರೂ ಆ್ಯಡ್ ಮಾಡ್ಕೋಬೋದು. ನಾನು ಈಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಜಸ್ಟು ತೋರಿಸಿದ್ದಷ್ಟೇ, ನಾನು ಆ್ಯಡ್ ಏನು ಮಾಡ್ತಾಯಿಲ್ಲ. ನೀವು ಆ್ಯಡ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ಸೇವ್ ಮಾಡಿಬಿಡೋದು ಅಷ್ಟೇ ಗಾಯ್ಸ್. ಇದು ವೀಡಿಯೋ ಪೋಸ್ಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ, ಇಷ್ಟೇ. ನೋಡಿ, ಈ ಥರ ನೀವು ಮಾಡಿ. ನಿಮಗೆ ಆ ಆ್ಯಪ್ದು ನಾನು ಲಿಂಕ್ ಬಂದುಬಿಡ್ತು, ನಾನು ಟೆಲಿಗ್ರಾಮಲ್ಲಿ ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.